ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಿಚನ್ ಟವೆಲ್ ಅನ್ನು ಆರ್ಡರ್ ಮಾಡಿದೆ ನೋಡಿ ಅಮೆಝಾನಲ್ಲಿ. ಅದೇ ಬಿಕೋ ರಿಯೂಸಬಲ್ ಕಿಚನ್ ಟವೆಲ್ಸ್ ಅಂತ ಹೇಳಿ. ಇದನ್ನು ನಾವು 100 ಟೈಮ್ಸ್ ಯೂಸ್ ಮಾಡಬಹುದಂತೆ. ಸೊ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಈ ಥರ ಇರುತ್ತೆ ನೋಡಿ ಬಂಡಲ್. ಇಲ್ಲಿ ನೋಡಿ, ನಮಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೋದು. ಇಲ್ಲಿ ಮಾರ್ಕ್ ಮಾಡಿರ್ತಾರೆ. ನಾನು ಇವಾಗ ಇದನ್ನು ಇಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ಕಟ್ ಮಾಡೋಕ್ಕೂ ಬರ್ತಾ ಇದೆ ನೋಡಿ. ಇದನ್ನು ಇವಾಗ ನೋಡಿ ಎಷ್ಟು ಹೇಳಿದ್ರು ಇದು ಕಟ್ ಆಗಲ್ಲ ನೋಡಿ. ಕ್ಲೀನ್ ಮಾಡೋದಕ್ಕೂ ಎಲ್ಲ ವಾಶ್ ಮಾಡೋದಕ್ಕೂ ನಮಗೆ ತುಂಬ ಈಸಿ ಆಗುತ್ತೆ ಇದು. ಇದಕ್ಕಿಂತ ಮುಂಚೆ ನೋಡಿ ನಾನು ಇದು ಯೂಸ್ ಮಾಡ್ತಾ ಇದ್ದೆ, ಅಂದರೆ ಸ್ಕಾಚ್ ಬ್ರೈಟ್ ಅವರದ್ದು ಇದು ಸ್ಪಾಂಜ್ ವೈಪ್ ಅಂತ ಹೇಳಿ. ಇದು ಚೆನ್ನಾಗಿದೆ, ಬಟ್ ಇದಕ್ಕಿಂತ ಅದು ಬೆಟರ್ ಅಂತ ಅನಿಸ್ತಾ ಇದೆ ನನಗೆ. ಫಸ್ಟಿಗೆ ಸ್ವಲ್ಪ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಬೆಳಗ್ಗೆ ಟಿಫನ್ಗೆ ಚಪಾತಿ ಮಾಡಿದ್ದೆ. ನಾನು ಯಾವಾಗಲೂ ಡೈರೆಕ್ಟಾಗಿ ಸ್ಲ್ಯಾಬ್ ಮೇಲೇ ಚಪಾತಿ ಲಟ್ಟಿಸೋದು, ಯಾಕಂದರೆ ಮಣೆ ಮೇಲೆ ನನಗಷ್ಟು ಕಂಫರ್ಟೇಬಲ್ ಆಗಲ್ಲ. ಸೊ ನಾನು ಡೈರೆಕ್ಟಾಗಿ ಸ್ಲ್ಯಾಬ್ ಮೇಲೆ ಲಟ್ಟಿಸ್ತೀನಿ. ಲಟ್ಟಿಸಿದ ಮೇಲೇ ಮತ್ತೆ ಹುಡಿಯೆಲ್ಲ ಇಷ್ಟೊಂದು ಬೀಳ್ತಾ ಇರುತ್ತೆ. ಸೊ ಅದನ್ನು ಈಗ ಈ ಟವೆಲಲ್ಲಿ ಒರೆಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಯ್ತು ನೋಡಿ. ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ, ಹಾಗೆ ಫಾಸ್ಟಾಗಿ ಆಗುತ್ತೆ ಕೂಡ. ಮುಂಚೆ ಎಲ್ಲ ಕರವಸ್ತ್ರ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅದಂತೂ ತುಂಬಾ ಕಷ್ಟ, ಆವಾಗವಾಗ ವಾಶ್ ಮಾಡ್ತಾ ಇರಬೇಕು, ಹಾಗೆ ಸ್ಮೆಲ್ ಬೇರೆ ಬರ್ತಾ ಇರುತ್ತೆ. ಬಟ್ ಇದು ಅಂದರೆ ತುಂಬ ಈಸಿ ಆಗುತ್ತೆ ನೋಡಿ. ನಾನು ಸ್ಟವ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ಟವ್ ಕೂಡ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಎಷ್ಟು ಕ್ಲೀನ್ ಆಗ್ತಾ ಇದೆ ಟೀಪಾಯ್ ಕೂಡ ನೋಡಿ. ಇಲ್ಲಿ ಡಸ್ಟ್ ಎಷ್ಟು ಬರ್ತಾ ಇದೆ ನೋಡಿ. ಗ್ಲಾಸ್ ಟೀಪಾಯ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ.
ನೋಡಿದ್ರಲ್ವಾ, ನಾನು ಇದರಲ್ಲಿ ಕಿಚನ್ ಸ್ಲ್ಯಾಬ್, ಸ್ಟವ್, ಹಾಗೆ ಚಿಮ್ನಿ ಮತ್ತು ಓವನ್, ಹಾಗೆ ಫ್ರಿಜ್ ಮತ್ತು ಟೀಪಾಯ್ ಎಲ್ಲನೂ ಇದರಲ್ಲೇ ಕ್ಲೀನ್ ಮಾಡಿದೆ. ಒಂಥರ ಮಲ್ಟಿಪರ್ಪಸ್ ಯೂಸೇಬಲ್ ಅಂತಲೇ ಹೇಳ್ಬೋದು. ಇದರಲ್ಲಿ 20 ಶೀಟ್ಸ್ ಇರುತ್ತೆ. ಹಾಗೆ ಇದನ್ನು ಮತ್ತೊಮ್ಮೆ ಕ್ಲೀನ್ ಮಾಡಿಡಿ. 1 ನಿಮಿಷದಲ್ಲಿ ಇದು ಒಣಗೋಗುತ್ತೆ. ಸೋಪ್ ಪೌಡ್ರ್ ಅಥವಾ ಯಾವುದಾದ್ರೂ ಲಿಕ್ವಿಡಲ್ಲಿ ಒಂದು ಸರಿ ವಾಶ್ ಮಾಡಿಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.